ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಕಡೆ ಎಸ್ಐಟಿ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರ ನಡುವೆ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ತನಿಖೆಯ ರೀತಿ, ಆ ಅನಾಮಿಕಾ ಕೊಟ್ಟಂತ ಹೇಳಿಕೆ ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಇದೇ ಕಾರಣಕ್ಕಾಗಿ ಇಡೀ ಪ್ರಕರಣವನ್ನು ಎನ್ಐಎ ತನಿಖೆಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಯಾರು ಷಡ್ಯಂತರವನ್ನು ನಿರೂಪಣೆ ಮಾಡಿದಾರ ಅವರನ್ನು ರೀಚ್ ಔಟ್ ಆಗಬೇಕು. ಇದು ಸಾಧ್ಯವ ಎನ್ಐಎಯಿಂದ? ಈ ಪ್ರಶ್ನೆ ಸಾಧಾರಣವಾಗಿ ಎಲ್ಲರ ಮನಸ್ಸಲ್ಲಿ ಇರುವ ಕಾರಣ SITಗೆ ಸಾಧ್ಯವ ಅಂತ ಹೇಳುವಂಥ ಒಂದು ಸಂಶಯ ಪ್ರತಿಯೊಬ್ಬನಲ್ಲಿ ಮೂಡ್ತಾ ಇರುವ ಕಾರಣ, ಮತ್ತು ಒಂದು ರೀತಿಯಲ್ಲಿ ಇವತ್ತಿನ SIT ಅಂತ ಹೇಳುವಂಥದ್ದು ಅದರ ವ್ಯಾಪ್ತಿಗಳು ನಮ್ಮ ರೆಗ್ಯುಲರ್ ಎನ್ಕ್ವೈರಿಗಿಂತ ಹೊರಗಿರ್ಬೋದು. ಆದ ಕಾರಣ ಇದನ್ನು NIA ಕೊಡಬೇಕು ಅಂತ ಹೇಳುವಂಥದ್ದು. ಯಾಕೆಂತ ಹೇಳಿದರೆ ಈ ರೀತಿಯ ಘಟನೆಗಳು ಹಂತ ಹಂತವಾಗಿ ದೊಡ್ಡ ರೀತಿಯಲ್ಲಿ ಹೊರಗೆ ಬರುವ ಕಾರಣ ಇದನ್ನು NIAಗೆ ಕೊಡಬೇಕು. NIA ಖಂಡಿತವಾಗಿ ಇದನ್ನು ಡಿಟೆಕ್ಟ್ ಮಾಡಲಿಕ್ಕೆ SITಗಿಂತ ಪವರ್ಫುಲ್ ಆಗಿರ್ತದೆ ಅಂತ ಹೇಳುವಂಥ ಆ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಇದನ್ನು NIAಗೆ ಕೊಡಬೇಕು ಅಂತ ಹೇಳುವಂಥದ್ದು ನಾವು ಹೇಳ್ತಾ ಇರುವಂಥ. ಸಿದ್ದರಾಮಯ್ಯನವರು ಈ ಥರ ಎಡವಟ್ಟನ್ನು ಒಂದು ಮಾಡಿಲ್ಲ. ಈ ಬಂದಾಗಿಂದ ಈ ಬರೀ ಎಡವಟ್ಟೆ ಮಾಡ್ತಾವ್ರೆ. ಯಾವ್ದಾದ್ರು ಒಂದು ಹೇಳ್ರಿ ಅವ್ರು ಮಾಡಿರೋ ಸರಿ ಇರೋದು. ಯಾವ್ದಾದ್ರು ಒಂದು ಧರ್ಮಸ್ಥಳದ್ದು ಏನು ಮಾಡಿದ್ರು, ಚಾಮುಂಡಿ ಬೆಟ್ಟ ಏನು ಮಾಡಿದ್ರು, ಯಾರ ಮೇಲೆ ಹೋಗಿ ಕೇಳ್ತಾ ಇದ್ದೀರಿ ನೀವು? ನಿಮ್ಮ ಕರ್ತವ್ಯ ಏನು ಅನ್ನೋದನ್ನು ಮಾತಾಡೋದು ಬಿಟ್ಟು ಲೋಕಸಭೆ ನಡೀತಾ ಇದೆ, ಬರ್ರಿ ಅಲ್ಲಿ ಚರ್ಚೆ ಮಾಡಿರಿ, ಏನೆಲ್ಲ ಚರ್ಚೆ ಆಗಲಿ ಅಂತ ಅಂದರೆ ಅದನ್ನು ಬಿಟ್ಬಿಟ್ಟು ಬೀದಿಲಿ ಸುತ್ತಕೊಂಡು ಒಂದು ರೀತಿ ಸಣ್ಣ ಮಕ್ಕಳು ಮಾಡ್ತಾರಲ್ಲ, ಅದು ಹಾಕ್ಬಾರ್ದ್ರಿ. ಎಲ್ಲ ಯೋಜನೆಗಳಿಗೆ ದುಡ್ಡನ್ನು ನಿಮ್ಮಿಂದ ಕೇಳ್ತಾ ಇಲ್ಲ, ಭಾರತ ಸರ್ಕಾರ ಕೊಡ್ತಾ ಇದೆಯಪ್ಪ, ನೀವು ಮಾಡಿಸ್ಕೊಡ್ರಿ, ಉಪಯೋಗ ಪಡೀರಿ, ಈ ಭಾಗದ ಜನರಿಗೆ ಅನುಕೂಲ ಆಗಿ ರಾಜ್ಯದ ರಾಜಧಾನಿ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿಗೆ ಒಂದಷ್ಟು ಸಂದೇಶ ಕೊಡಿ ಅಂತ ಕೇಳಿದ್ರೆ ಅದನ್ನು ಬಿಟ್ಬಿಟ್ಟು ಗಣೇಶನ್ ಮಾಡೋ ಅಂದರೆ ಅವ್ರ ಅಪ್ಪನ ಮಾಡೋಕೆ ಹೋಗ್ತಾರೆ. ದಯವಿಟ್ಟು ಈ ಕೆಲಸ ಬೇಡ. ಕೆಲವು ವ್ಯಕ್ತಿಗಳು ತಮ್ಮ ಮನ ಬಂದಂತೆ ಹೇಳಿಕೆಗಳು ಕೊಡ್ತಿದ್ರು. ಇವು ಎಲ್ಲ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸುಮೋಟೋ ಒಂದು ಕೆಲಸ ಹಾಕಲಿಲ್ಲ. ಸರ್ಕಾರ ಮೌನವನ್ನು ವಹಿಸಿತ್ತು. ಮೌನ ಯಾಕೆ ವಹಿಸಿದ್ರು ಅಂತ ಅನ್ನೋಂಥದ್ದಿದೆ. ಹಾಗಾಗಿ ನಿರ್ದಿಷ್ಟ ಕಾಲದಲ್ಲಿ ಈ ತನಿಖೆಯನ್ನು ಮುಗಿಬೇಕು. ತಿಂಗಳುಗಟ್ಟಲೆ ನಡೀಲಿಕ್ಕಾಗಲ್ಲ, ವರ್ಷಗಟ್ಟಲೆ ನಡೀಲಿಕ್ಕಾಗಲ್ಲ. ನಿರ್ದಿಷ್ಟ ಸಮಯದಲ್ಲಿ ಮಾಡಲಿ. ಎಷ್ಟು ದಿನ ತೊಗೊಳ್ತೀರಾ, ಯಾವಾಗ ತನಿಖೆ ಮುಗಿಸ್ತೀರಾ ಅಷ್ಟು ಹೇಳ್ಬಿಟ್ರೆ ಸಾಕು. ನೀವು ವರದಿ ಆಚೆ ಬಂದ್ಬಿಟ್ಟು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಧರ್ಮಸ್ಥಳದ ಸಂಪತ್ತನ್ನ ಒಡೆಯಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಆರೋಪಕ್ಕೆ DCMD ಶಿವಕುಮಾರ್ ಅವರು ಕೌಂಟರ್ ಮಾಡಿದ್ದಾರೆ. ಆರ್ ಅಶೋಕ್ಗೆ ಬುದ್ಧಿಭ್ರಮಣೆಯಾಗಿದೆ, ಅವ್ರಿಗೇನೂ ಕೂಡ ಗೊತ್ತಿಲ್ಲ, ಇದು ಅವರ ಪಾರ್ಟಿಯ ಪ್ಲಾನ್ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ದಾರೆ. ಅವ್ರಿಗೆ ಬುದ್ಧಿಭ್ರಮಣೆ ಆಗಿದೆ, ಅವ್ರಿಗೆ ಏನಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಅವ್ರ ಪಾರ್ಟಿಯವರು, ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ, ಅವ್ರ ಇಂಟರ್ನಲ್ ಪಾರ್ಟಿಯವ್ರದ್ದು ಅದು ಪ್ಲಾನ್. ಅದು ಅವ್ರಿಗೆ ಬುದ್ಧಿಭ್ರಮಣೆ ಆಗಿದೆ, ಅವ್ರಿಗೆ ಏನಂತ ಗೊತ್ತಿಲ್ಲ. ಅರ್ಥ ಆಯ್ತಾ? ಅವ್ರ ಪಾರ್ಟಿಯವರು, ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ, ಅವ್ರ ಇಂಟರ್ನಲ್ ಪಾರ್ಟಿಯವ್ರದ್ದು ಅದು ಪ್ಲಾನ್. ಅದು ಅವ್ರಿಗೆ